ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಶ್ರೀ ಶ್ರೀನಿವಾಸ್ ಗುರೂಜಿಯ ನಮಸ್ಕಾರಗಳನ್ನು ಮಾಡ್ತಾ, ರಿಯಲ್ ಬೆಂಗಳೂರು ಎಂಬ ಯೂಟ್ಯೂಬ್ ಚಾನಲ್ಲು, ಇದರಲ್ಲಿ ಪ್ರತಿನಿತ್ಯ ನಾನು ಇನ್ಮೇಲೆ ನಮಗೆ ಸಂಕ್ಷಿಪ್ತವಾದ ಮತ್ತು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಮತ್ತು ವಿಚಾರಗಳನ್ನು ತಿಳಿಸ್ತಾ ಹೋಗ್ತಿರ್ತೇನೆ. ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ನಾನು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಒಂದು ಜೀವನದಲ್ಲೂ ಸಹ ನಾವು ಆಲೋಚನೆ ಮಾಡುವಂಥದ್ದು ಏನಂದರೆ, ನಮ್ಮ ಮನೆಯಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೂ ಸಹ ವ್ಯವಹಾರಗಳಲ್ಲಿ ಏರುಪೇರುಗಳಿದೆ, ಮನೆಗಳಲ್ಲಿ ಅಶಾಂತಿಗಳಿದೆ, ಬೇಸರದ ವಾತಾವರಣಗಳು ಇರುತ್ತೆ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯಾದಂತಹ ನೋವುಗಳನ್ನು, ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಮೊದಲು ನಾವೇನು ಮಾಡಬೇಕು ಅಂತ ಅಂದರೆ, ಮೊದಲು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಅಂದರೆ ನಾವು ಯಾವಾಗಲೂ ಏನು ಮಾಡ್ತೀವಿ, ಎಲ್ಲ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತಿರ್ತೀವಿ. ಫಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಂತರದಲ್ಲಿ ನಾನು ಹೇಳುವಂಥದ್ದು, ಮನೆಗೆ ಅತ್ಯಂತ ಶೋಭಾಯಮಾನವಾಗಿ, ಲಕ್ಷಣವಾಗಿ ಮತ್ತು ಮನೆಗೇನೋ ಒಂದು ಪ್ರಶಾಂತವಾಗಿ ನೆಮ್ಮದಿ ಸಿಗಬೇಕು ಅಂತ ಅಂದಾಗ, ಮನೆಯಲ್ಲಿರುವಂತಹ ಗೃಹಿಣಿ ಬಹಳ ಸಂಪ್ರದಾಯವಾಗಿ ಕಾಣಬೇಕು. ವಿಶೇಷವಾಗಿದ್ದಾಗಲೇ ಅದಕ್ಕೊಂದು ಮನೆಗೆ ಮತ್ತು ಮನಸ್ಸಿಗೆ ಭೂಷಣ ಸಿಗುತ್ತೆ. ನಾನು ಹೇಳುವಂಥದ್ದು ವಿಶೇಷವಾಗಿ ನಾನು ಕೇಳ್ತಿರ್ತಾರೆ, ಗುರುಗಳೇ, ನಮ್ಮ ಮನೆಗಳಲ್ಲಿ ಎಲ್ಲ ಅನುಕೂಲಗಳಿದ್ದರೂ ಸಹ ಯಾಕೋ ಮನಸ್ಸಲ್ಲಿ ಕಸಿಬಿಸಿ ಇದೆ, ಸಮಸ್ಯೆಗಳಿದೆ, ಸಂಕಷ್ಟಗಳಿದೆ. ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ, ನಾವು ಮನೆಗಳಲ್ಲಿ ಮೊದಲು ನಾವು ಮಾಡಬೇಕಾಗಿರುವಂಥದ್ದು, ಮನೆಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಸೌಹಾರ್ದತೆಯಿಂದ ಇರಬೇಕು. ಜೊತೆಯಲ್ಲಿ ಸ್ವಲ್ಪ ತಾಳ್ಮೆ, ವ್ಯಾವಹಾರಿಕವಾದಂತಹ ವಿಚಾರಗಳೆಲ್ಲವೂ ಬರಬೇಕು ಅಂತ ಅಂದಾಗ, ಮೊದಲು ನಾವು ಮನೆಯನ್ನು ಶುಭ್ರಗೊಳಿಸಬೇಕು. ಅದೇ ರೀತಿಯಾಗಿ ಮನಸ್ಸನ್ನು ಸಹ ಶುಭ್ರಗೊಳಿಸಬೇಕು. ನಾನು ಹೇಳ್ತೇನೆ, ಸುಮಾರು ಜನ ನೋಡ್ತಿರ್ತೀನಿ, ನಾವು ಕೆಲವು ಮನೆಗಳಲ್ಲಿ ಯಾವುದಾದ್ರೂ ಗೃಹ ಪ್ರವೇಶಕ್ಕೋ ಪೂಜೆಗಳಿಗೋ ಹೋದಾಗ ನಾವು ನೋಡ್ತಿರ್ತೀವಿ. ನಾವೊಂದು ಸಮಯವನ್ನು ಕೊಟ್ಟಿರ್ತೀವಿ. ಒಂದು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಒಂದು ಪೂಜೆಯನ್ನು ಮಾಡೋಣ, ಒಂದು 5 ಗಂಟೆ 6 ಗಂಟೆಗೆ ಒಂದು ಟೈಮ್ ಕೊಟ್ಟಿರ್ತೀವಿ. ನಾವು ಹೋದಾಗ ಇನ್ನೂ ಮಲ್ಕೊಂಡಿರ್ತಾರೆ. ನಾವು ಹೋಗಿ ಅವ್ರನ್ನ ಕಾಲಿಂಗ್ ಬೆಲ್ ಒತ್ತಿ ಅವ್ರು ಎಬ್ಬರಿಸ್ತೀವಿ. ಅಂದರೆ ಅವ್ರಿಗೆ ಆ ರೀತಿಯಾದಂಥ ಒಂದು ಸೀರಿಯಸ್ನೆಸ್ ಇರೋದಿಲ್ಲ ಅವರಿಗೆ. ಯಾವಾಗಲೂ ಸಹ ಮನೆ ಒಂದು ಲವಲವಿಕೆಯಿಂದ ಖುಷಿಯಿಂದಿರಬೇಕು ಅಂತ ಅಂದಾಗ, ಒಂದು ಮನೆಯ ಲಕ್ಷಣಗಳು ಅಂತ ಇರುತ್ತೆ, ಅದನ್ನು ನಾವು ರೂಢಿಯಲ್ಲಿ ಮಾಡಿಕೊಳ್ಬೇಕು. ವಿಶೇಷವಾಗಿ ಮೊದಲು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಅನಂತರದಲ್ಲಿ ಎಂಗಳೆಯರು ಮೊಟ್ಟ ಮೊದಲು ನೀವು ಮನೆಯ ಮುಂದೆ ಸ್ವಲ್ಪ ನೀರಿಂದ ಶುಭ್ರಗೊಳಿಸಿ ವಾಸ್ತುಪುರುಷನ ಪೂಜಾದಿಗಳನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇದು ಯಾವುದೂ ಸಹ ಆಗೋದಿಲ್ಲ. ಬೆಳಿಗ್ಗೆ ನೀವು ನೋಡ್ಬೋದು, 7:30 8 ಗಂಟೆ ಆಗಿದ್ದರೂ ಸಹ ನಾವು ನಿದ್ರೆಯನ್ನು ಮಾಡ್ತಿರ್ತೀವಿ. ಆದರೆ ಮನೆಯಲ್ಲಿ ಏನಾದರೂ ಸ್ಕೂಲ್ಗೆ ಮಕ್ಕಳು ಹೋಗಬೇಕು ಅಂದಾಗ ಮಾತ್ರ ಎದ್ದು ಗಡಿಬಿಡಿಯಲ್ಲಿ ಓಡಾಡ್ತಿರ್ತೀವಿ ಹೊರತು, ಮನೆಯ ಬಗ್ಗೆ ಯಾವ ವಿಚಾರಗಳಾಗಲಿ, ಒಂದು ಸಂಪ್ರದಾಯಗಳಾಗಲಿ, ಆಚಾರ ವಿಚಾರಗಳಾಗಲಿ ನಾವು ಆಲೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಮಾಡುವಂಥದ್ದು, ಮಗಳು ಸ್ಕೂಲ್ಗೆ ಹೋಗಬೇಕು, ಮಗ ಸ್ಕೂಲ್ಗೆ ಹೋಗಬೇಕು, ಮೊದಲು ನಾವು ಅಡುಗೆ ಮನೆಗೆ ಹೋಗೋಣ, ಅಲ್ಲೇನೋ ಒಂದು ಸ್ಟವ್ ಹಚ್ಚಿ ಏನೋ ಒಂದು ಪದಾರ್ಥವನ್ನು ಮಾಡಿಬಿಡೋಣ. ಅದರಿಂದ ಅದು ನಮ್ಮ ಸಂಪ್ರದಾಯಗಳಲ್ಲ. ನೀವು ಮಾಡಬೇಕು, ಅದು ಕರ್ತವ್ಯ, ನಿಮ್ಮ ಕರ್ತವ್ಯ ಮಾಡಲೇಬೇಕಾಗ್ತದೆ. ಆದರೆ ಮೊದಲು ನಾವು ಎದ್ದ ತಕ್ಷಣವೇ ನಾವು ಏನು ಮಾಡಬೇಕು ಅಂತಂದರೆ, ಒಂದು ದೇವರಿಗೆ ನಮಸ್ಕಾರವನ್ನು ಮಾಡಿ, ಒಂದು ಮುಖವನ್ನು ಶುಭ್ರಗೊಳಿಸಿ, ನಂತರದಲ್ಲಿ ನೀವು ಹಳ್ಳಿಯ ವಾತಾವರಣದಲ್ಲಿ ಒಂದು 25-30 ವರ್ಷದ ಹಿಂದೆ ನೀವು ಹೋಗಿ ನೋಡಿ, ನಿಮ್ಮ ತಂದೆ ತಾಯಿಗಳೇನು ಮಾಡ್ತಿದ್ರು ಅಂದರೆ, ಮೊದಲು ಅವ್ರು ಎದ್ದ ತಕ್ಷಣವೇ ದೇವ್ರಿಗೊಂದು ನಮಸ್ಕಾರವನ್ನು ಮಾಡಿ ಮುಖವನ್ನು ಶುಭ್ರಗೊಳಿಸಿ, ಮೊದಲು ನೀರನ್ನು ತೆಗೆದುಕೊಂಡೋಗಿ ಮನೆಯ ಮುಂದೆ ನೀರನ್ನು ಹಾಕಿ ರಂಗೋಲಿನೇ ಇಡ್ತಿದ್ರು. ಇಷ್ಟನ್ನು ಅಭ್ಯಾಸ ಮಾಡಿ ನೀವು ಸಾಕು, ನಿಮ್ಮ ಮನೆಯಲ್ಲಿ ಎಷ್ಟೋ ಬದಲಾವಣೆಗಳಾಗ್ಬಿಡತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದಕ್ಕೆ ನಾವು ಹೇಳ್ತೇವೆ, ಅದಕ್ಕೇ ರಂಗವಲಿ ಅಂತ ಹೇಳ್ತಿರ್ತೀವಿ. ಎಲ್ಲಿ ಶುಭ್ರಗೊಳಿಸಿ ರಂಗೋಲಿ ಇಟ್ಟಿರ್ತೀವಿ, ರಂಗ ಒಲಿತನಂತೆ ಅಲ್ಲಿ ಮನೆಗೆ ಒಂದು ದೈವತಾ ಶಕ್ತಿ ಬರುತ್ತೆ, ಅಲ್ಲೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಿಮಗೆ. ಅದನ್ನು ಬಿಟ್ಟು ನೀವು ಏನೋ ನಿತ್ಯ ಕರ್ಮಗಳನ್ನು ನೀವು ನಿತ್ಯ ಮಾಡ್ಕೊಂಡು ಹೋಗ್ತಿದ್ರೆ
ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಮೊದಲು ನಾವು ಇದನ್ನು ಮಾಡಬೇಕು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಮೊದಲೇನು ಮಾಡಬೇಕಾಗಿರುವಂಥದ್ದು, ನಾವು ಶುಭ್ರವಾಗಬೇಕು. ಅನಂತರದಲ್ಲಿ ಮನೆಯ ಮುಂಭಾಗವನ್ನು ಶುಭ್ರಗೊಳಿಸಿ ಸ್ವಲ್ಪ ರಂಗೋಲಿಯನ್ನು ಇಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಎಷ್ಟೋ ಸಂಕಷ್ಟಗಳಿಂದ ದೂರ ಆಗ್ತೀರಿ. ನಿಮ್ಮ ಇಷ್ಟವಾದಂತಹ ದೇವರು ನಿಮಗೆ ಒಲಿತಾನೆ. ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸೃಷ್ಟಿಯಾಗತ್ತೆ. ಇದನ್ನು ಮಾಡಿ ನೋಡಿ ಸ್ನೇಹಿತರೆ. ಅನಂತರದಲ್ಲಿ ನಿಮಗೆ ಏನಾಯಿತು, ಏನು ಅನ್ನಿಸ್ತು ಅನ್ನೋದನ್ನು ಒಂದು ಮೆಸೇಜಲ್ಲಿ ಮುಖಾಂತರ ನಮಗೆ ಒಂದು ತಿಳಿಸಿ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ಜ್ಯೋತಿರ್ಗಮಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.